ಹಾಯ್ ಆಲ್, ಡೇ 20ಗೆ ಸ್ವಾಗತ. ಇವತ್ತು ನನ್ನ ವೆಯ್ಟ್ ಒಂದು 69.150 ಗ್ರಾಮ್ಸ್ ಇದ್ದೀನಿ. ಅದಾದ ನಂತರ ನನ್ನ ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ. 2 ಟೇಬಲ್ ಸ್ಪೂನ್ ಆಫ್ ಕೊಕೊನಟ್ ಆಯಿಲ್. ನೀವು ಇದನ್ನು ಡೈಲಿ ಕನ್ಸ್ಯೂಮ್ ಮಾಡಲೇಬೇಕು. ವೆಯ್ಟ್ ಲಾಸಲ್ಲಿದ್ದಾಗ, ಮೇಂಟೆನೆನ್ಸ್ ಇದ್ದಾಗ ಸ್ಕಿಪ್ ಮಾಡಿಕೊಂಡ್ರು ತೊಂದರೆ ಇಲ್ಲ, ಬಟ್ ವೆಯ್ಟ್ ಲಾಸಲ್ಲಿದ್ದಾಗ ತಗೊಳ್ಳೇಬೇಕು. ಇದಾದ ನಂತರ ನಾನು ಪ್ಲೀನ್ 1 ಗ್ಲಾಸ್ ವಾಟರ್ನ ಕುಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ವೆದರ್ ನನಗೆ ಬರಲ್ಲ, ಸೊ ಮಧ್ಯೆ ನಾನು ಬಿಸಿನೀರಲ್ಲೇ ಇರ್ತೀನಿ. ಸೊ ಯಾವುದೇ ಬಿಸಿನೀರು ಅಂತಲ್ಲ, ಜೀರಾ ವಾಟರ್ ಅಲ್ಲ, ಅಜ್ವೈನ್ ವಾಟರ್ ಯಾವುದೇ ಆದ್ರೂ ದಯವಿಟ್ಟು ಕೂತ್ಕೊಂಡು ಇಂಟೇಕನ್ನು ಮಾಡಿ. ಸೊ ಇದು ನಮ್ಮ ಹೆಲ್ತನ್ನು ಪ್ರಮೋಟ್ ಮಾಡುತ್ತೆ. ಯಾವುದೇ ಒಂದು ತಿನ್ನೋ ಪದಾರ್ಥನ ನಾವು ಕೂತೇ ತಿನ್ಕೊಳ್ಬೇಕು. ಇದು ಒಂದು ರೂಢಿ ಥರ ಮಾಡ್ಕೊಳ್ಬೇಕು. ಇದಾದ ನಂತರ ನಾನು ಫಾಸ್ಟನ್ನು ಬ್ರೇಕ್ ಮಾಡೋದಕ್ಕೆ ಬಟರ್ ಟೀನ ಬಳಸ್ತಾ ಇದ್ದೀನಿ. 1 ಗ್ಲಾಸ್ ಆಫ್ ಮಿಲ್ಕ್ ಬೇಕು. ಹಾಲಿಗೆ 1 ಸ್ಪೂನ್ ನಾನು ಟೀ ಪುಡಿ ಹಾಕ್ಕೊಳ್ತಿದ್ದೀನಿ. ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ನಿಮ್ಗೆ ಯಾವ್ಯಾವ ಸ್ಪೈಸಸ್ ಬೇಕು ಹಾಕ್ಕೊಳ್ಬೋದು. ಸೊ ಮಸಾಲ ಟೀ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಕೊಳ್ಳಿ. ಇದು ಚೆಂದ ಕುದ್ದು ಒಂದು ಕಲರ್ ಚೇಂಜ್ ಆಗುವಾಗ ನಾವು ಆ ಟೈಮಲ್ಲಿ ಒಂದು 10 ಮಿನಿಟ್ಸ್ ಆದರೂ ತಗೊಳುತ್ತೆ. ಅದಕ್ಕೆ ಆ ಟೈಮಲ್ಲಿ ನಾವು ಬಟರ್ನ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ನಾನು ಆ್ಯಕ್ಚುಲಿ ಎಷ್ಟೊತ್ತಿಗೆ ಬಟರ್ ಹಾಕ್ತೀನಿ ಅಂತೇಳಿದರೆ, ಇನ್ನೇನು 10 ನಿಮಿಷ ಆಗಿ ಅದೊಂದು ಸ್ವಲ್ಪ ಟೀದು ಬಣ್ಣ ಚೇಂಜ್ ಆದ ಟೈಮಲ್ಲಿ 2 ಟೇಬಲ್ ಸ್ಪೂನ್ ಬಟರ್ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, 1 ಸ್ಪೂನ್ ಹಾಕಿದೆ, ಇನ್ನೊಂದು ಸ್ಪೂನ್ ಇದು ಹಾಕಿ ಒಂದು 2 ಮಿನಿಟ್ಸ್ ಅಷ್ಟೇ. ಅದೊಂದು ಸ್ವಲ್ಪ ಕರಗಬೇಕಷ್ಟೇ. ಅದು ಬಿಟ್ಬಿಟ್ಟು ಇದು ಹಾಕಿದ ನಂತರ ಚೆಂದ ಕುದಿಸೋದಲ್ಲ. ಜಸ್ಟ್ ಅದು ಕರಗಿ ಹೋದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ 1 ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳಿ ಅಷ್ಟೇ. ಕುದಿಸ್ತಾ ಇದ್ರೆ ಅದೊಂಥರ ತುಪ್ಪ ಥರ ಆಗೋಗುತ್ತೆ. ಇಲ್ಲ, ಇದು ಬಟರ್ ಥರನೇ ಇರಬೇಕು, ಆ ಬಿಸಿಗೆ ಕರಗಬೇಕಷ್ಟೆ. ಸೊ ಇದು ತುಂಬ ಎನರ್ಜಿ ಬೂಸ್ಟರ್. ನಾವು ಎಲ್ಲಿಯಾದರೂ ಹೋಗಬೇಕಾದ್ರೂ, ನಾನು ಒಂದೊಂದ್ಸತಿ ಲಾಂಗ್ ಡ್ರೈವ್ ಹೋದಾಗ, ಎಲ್ಲಿಯಾದರೂ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ನಾನು ಇದನ್ನ ಕುಡ್ಕೊಂಡು ಹೋಗ್ತೀನಿ. ಸೊ ನನಗೆ ತುಂಬ ಫೀಲಿಂಗ್ ಆಗಿರುತ್ತೆ, ಏನೂ ಬೇಕು ಅಂತ ಅನಿಸಲ್ಲ. ಸೊ ಚೆನ್ನಾಗಿ ಒಂದು ಟೈಮ್ನ ಟೀ ಕುಡಿಯೋದನ್ನ ನೆಮ್ಮದಿಯಾಗಿ ಕುಡೀರಿ. ಸೊ ನಮ್ಮ ಒಂದು ಟೀ ಕುಡಿಯೋದ್ರಲ್ಲೇ ಇದೆ. ನಾವೊಂದು ಖುಷಿಯಿಂದ ನೆಮ್ಮದಿಯಾಗಿ ಒಂದು ಕೂತ್ಕೊಂಡು ಕುಡಿತಾ ಇದ್ದರೆ ಅದರ ಸುಖನೇ ಬೇರೆ. ಇವಾಗ ನಾನೊಂದು ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಬಾಣಲಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ತುಂಬ ವೆಯ್ಟ್ ಲಾಸಲ್ಲಿ ಇಂಪಾರ್ಟೆಂಟ್. ನಮಗೆ ಪನ್ನೀರ್, ನನಗೆ ಯೂಶ್ವಲಿ ಪನ್ನೀರ್ ತಗೊಳ್ತಾ ಇದ್ದರೆ ನನಗೆ ತುಂಬ ವೆಯ್ಟ್ ಲಾಸ್ ಅನ್ನೋದು ಬೇಗ ಕಾಣುತ್ತೆ. ಅದಕ್ಕೋಸ್ಕರ ನಾನು ಪನ್ನೀರನ್ನು ಯಾವತ್ತೂ ಮಿಸ್ ಮಾಡಲ್ಲ. ನನ್ನ ಒಂದು ಡೇಯಲ್ಲಿ ಒಂದು ಹೊತ್ತಾದರೂ ಪನ್ನೀರ್ ಇದ್ದೇ ಇರುತ್ತೆ. ಸೊ ಇದು ಫ್ರೈ ಆದ ನಂತರ ನಾವು ಕೊಕೊನಟ್ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾವೀಗ ತೆಂಗಿನಕಾಯಿನ ಸ್ವಲ್ಪ ಚೆಂದ ಅಂದರೆ ಒಂದು 5 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅದು ತುಂಬ ರಬ್ಬರ್ ಥರನೂ ಆಗಬಾರ್ದು, ತುಂಬ ಫ್ರೈ ಆಗಿ ಉಡಿನೂ ಆಗಬಾರ್ದು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕಲರ್ ನೋಡಿ ಎಲ್ಲೂ ಚೇಂಜ್ ಆಗ್ತಾಯಿಲ್ಲ ನಂದು. ಸೊ ಇಂಥ ಟೈಮಲ್ಲಿ ನಮಗೆ ಬೇಕು ಅಂದರೆ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸ್ಟೀಮ್ ಮಾಡಿ ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಬೋದು. ಸೊ ನಾನು ಅದನ್ನು ಯಾವುದನ್ನ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಆದರೂ ಕೂಡ ಒಂದು ಚಿಟಿಕೆ ಕಲರ್ಗೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಈ ಜಾಗದಲ್ಲಿ ಒಣಗಿದ ಮೆಣಸು ಹಾಕ್ಕೊಳ್ಬೋದು, ಹಸಿಮೆಣಸು ಇಷ್ಟ ಇಲ್ಲದವರು. ಸೊ ಈ ಫ್ರೈ ಆದ ನಂತರ ಈಗ ನಾವು ಒಂದು ಪನ್ನೀರನ್ನು ನಾವು ಏನು ತುರಿದಿಟ್ಕೊಂಡಿದ್ದೋ, ನಾನು 100 ಗ್ರಾಮ್ಸ್ ಪನ್ನೀರನ್ನ ತೆಗೆದಿಟ್ಕೊಂಡಿದ್ದೆ. ಆ ಪನ್ನೀರನ್ನು ನಾವು ತುರಿದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಮೆಷರ್ಮೆಂಟಲ್ಲೇ ಮಾಡಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಚೆಂದ ಒಂದು ಮಿಕ್ಸ್ ಕೊಟ್ಬಿಟ್ರೆ ಪನ್ನೀರು ಆ ಬಿಸಿಗೇ ಸಾಫ್ಟ್ ಆಗಿಬಿಡುತ್ತೆ. ಫ್ರೈ ಮಾಡ್ತಾನೆ ಇರಬೇಡಿ, ಒಳ್ಳೆ ರಬ್ಬರ್ ಥರ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೀವು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಆ ಬಿಸಿಗೆ ಒಂದು 2-3 ಸತಿ ತಿರುಗಿಸಿ ಆಫ್ ಮಾಡಿಬಿಡಿ. ಇವಾಗ ನಾನು ಇನ್ನೂ ಟೇಸ್ಟ್ನ ಎನ್ಹಾನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಗ್ ಬುರ್ಜಿಗೆ ಏನು ಕಮ್ಮಿನೇ ಇಲ್ಲ ಇದು. ಸೊ ಇದು ವೆಜ್ ಬುರ್ಜಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀಟಾಗಿ ಖುಷಿಯಿಂದ ತಿನ್ಕೊಳ್ಳಿ. ಸೊ ನನಗಂತೂ ಈ ಥರ ತಿನ್ನೋದು ಭಾರಿ ಇಷ್ಟಪಟ್ಟು ತಿಂತೀನಿ. ನನ್ನ ಫೇಸಲ್ಲಿ ಆ ಖುಷಿ ಕಾಣ್ತಾ ಇರ್ಬೋದು. ಸೊ ನನ್ನ ಫೇಸಲ್ಲಿ ಆ ಫ್ಯಾಟ್ ಲಾಸ್ ಅನ್ನೋದು ಕಂಪ್ಲೀಟಾಗಿ ಹೋಗ್ತಾ ಇದೆ. ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಡೇ 1ಗೂ ಡೇ 20ಗೂ ಇದು ಡಿಫ್ರೆನ್ಸ್ನ ನಾನು ತುಂಬ ನೀಟಾಗಿ ವಿಸಿಬಲಿ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ.
ಸಡನ್ನಾಗಿ ಮನೆಯಿಂದ ಕಾಲ್ ಬರುತ್ತೆ, ನಾವು ಹುಣಸೂರು ಹೋಗಬೇಕು ಅಂತ. ಸೊ ಅದಾದ ನಂತರ ಒಂದು ಗ್ಲಾಸ್ ಕಾಫಿನ ನಾನು ಒಂದು 6 ಗಂಟೆಗೆ ಕುಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೆಡ್ಡೇಕ್ ಇತ್ತು. ಅದಾದ ನಂತರ ಒಂದು ಚಿಕ್ಕ ಕ್ಲಿಪ್ನ ನಾನು ಆ್ಯಡ್ ಮಾಡ್ತೀನಿ. ನನ್ನ ಮಗ ಎಂಜಾಯ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಅವನಿಗೆ ಅದರದ್ದು ಅರಿವೇ ಇಲ್ಲ. ಇದಾಗಿ ನಾವಿಲ್ಲಿ ಒಂದು ಹೋಲಿ ಕಮ್ಯುನಿಯನ್ ಅಂತೇಳಿ ಒಂದು ಫಂಕ್ಷನ್ ಇತ್ತು, ಅದಕ್ಕೊಂದು ಅಟೆಂಡ್ ಮಾಡಿದ್ದು. ಆ ನೈಟ್ ನಾನು ತಿಂದಿರೋ ಐಟಮ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಇತ್ತು. ಅದಾದ ನಂತರ ನಾನು ಮನೆಗೆ ಮಡಿಕೇರಿಗೆ ಹೊರಟಿದ್ದೀನಿ. ಸೊ ನನ್ನ ಡೇ ಈ ಥರ ಎಂಡ್ ಆಯಿತು. ಥ್ಯಾಂಕ್ ಯು ಆಲ್.